ನಾಗರಾಜ್ ಯಾದವ್ ಅವ್ರ ಪಾರ್ಟಿ ಮೇಲೆ ನೀವು ಅಲಿಗೇಷನ್ ಮಾಡಿದಿರಿ, ನೀವು ಸಮರ್ಥನೆ ಮಾಡ್ಕೋಬಾರ್ದು ಅವರು ಅಂತಂದ್ರೆ. ಪಾರ್ಟಿ ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಅವ್ರ ಮಾಡ್ತಾರೆ. ಪಾರ್ಟಿ ಮೇಲೆ ಮಾಡಿಲ್ವಾ? ಬಿಜೆಪಿ ಜೊತೆಗೆ ಎಲೆಕ್ಷನ್ ಕಮಿಷನ್ ಕೈ ಜೋಡಿಸಿಕೊಂಡು ಉತ್ತರ ಕೊಡ್ತಾ ಇದ್ದಾರೆ. ಅವರ ಈ ಹಿಂದಿನ ಕ್ಷೇತ್ರ ಅದು, ಅವರ ಪತ್ನಿ ಪ್ರತಿನಿಧಿಸುವಂತ ಕ್ಷೇತ್ರ. ಜವಾಬ್ದಾರಿ ವ್ಯಕ್ತಿ ಮಾತಾಡಬೇಕು. ಒಂದು ನಿಮಿಷ ಪ್ಲೀಸ್. I want his reaction. Yes, ಅರವಿಂದ್ ಲಿಂಬಾವಳಿ ಅವರೇ, 5 ಅಲಿಗೇಷನ್ಗಳ ಪೈಕಿ ಒಂದು ಅಲಿಗೇಷನ್ ಹೌಸ್ ನಂಬರ್ 00 ಅಂತ ಹಾಕಿದ್ದಾರೆ ಅಂತ, ಇನ್ನೊಂದು ಅಲಿಗೇಷನ್ 4 ಕಡೆಗಳಲ್ಲಿ ವೋಟರ್ ಲಿಸ್ಟ್ ನಲ್ಲಿ ಹೆಸರಿದೆ. ಅವ್ರು ಹೇಳಲ್ಲ ವರ್ಣದಲ್ಲಿ ಏನಾಗಿದೆ ಅಂತ 00 ಇದೆ. ನಾನೇನು ಅವರು ತಪ್ಪು ಅಂತ ಹೇಳ್ತಾ ಇದ್ದೀನ? ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಅರವಿಂದ್ ನಿಂಬಾವಳಿ ಅವರೇ, ನಾನು ನಾಗರಾಜ್ ಯಾದವ್ ಮಾತಾಡ್ತಾ ಇದ್ದೀನಿ, ಬೇರೆ ಯಾವಲ್ಲ ನಿಮ್ಮ ಸ್ನೇಹಿತರೆ ಮಾತಾಡ್ತಾ ಇರೋದು. ಅಲ್ಲಿ ತಪ್ಪಾಗಿದೆ, ಅದಕ್ಕೋಸ್ಕರ ಇಲ್ಲಿ ತಪ್ಪಾದ್ರೆ ಜಸ್ಟಿಫೈ ಮಾಡ್ಕೊಳ್ತಕ್ಕಂಥದ್ದು, ಶೋಭೆ ತರ್ತಕ್ಕಂಥದ್ದು ಅಲ್ಲ. ವೆರಿಫೈ ಮಾಡ್ಕೊಂಡು ಮಾತಾಡಂತೇಳಿ, ಏನೇನೋ ಮಾತಾಡೋದಲ್ಲ. ನೋಡಿ, ನೀವು ಆ ಭಾಷೆಯಲ್ಲಿ ಮಾತಾಡಿ, ಅದೇ ತರ ನಿಮ್ಗೆ ಹೇಳ್ತೀನಿ. ನೀವು ವೆರಿಫೈ ಮಾತಾಡಿ. ಇವತ್ತಿನ ಡಿಬೇಟ್ ಬಿಜೆಪಿ ವಕ್ತಾರ ಇದಾರಲ್ಲಿ, ನಾವು ಅವರ ಪ್ರತಿಕ್ರಿಯೆ ಮಾತ್ರ ತಗೋತಾ. ಬಿಜೆಪಿ ವಕ್ತಾರ ನಮ್ಮ ರಾಹುಲ್ ಗಾಂಧಿ ಮೇಲೆ ಆಪಾದನೆ ಮಾಡಿದಾಗ ನಾನು ಅಪೋಸ್ ಮಾಡ್ಲಿಕ್ಕೆ ಕೂತಿದ್ದೀನಿ, ಅವ್ರ ಮಾತು ಕೇಳ್ಕೊಳ್ಳೋಕೆ ಕೂತಿಲ್ಲ. ನಾನು ಇಲ್ಲಿ ನಿಮ್ ರಾಹುಲ್ ಗಾಂಧಿ ಮಾಡ್ತಿದ್ದೇನೆ ಅಪಾದನೆ ಅಲ್ವಾ? ಅದು ರಾಹುಲ್ ಗಾಂಧಿ ದಾಖಲೆ ಸಮೇತ ಅಲಿಗೇಷನ್ ಮಾಡಿದ್ದಾರೆ. ನಾಗರಾಜ್ ಯಾದವ್ ಸಮೇತ 6 ತಿಂಗಳು ಕೆಲಸ ಮಾಡಿದ್ದಾರೆ. ನಾಗರಾಜ್ ಯಾದವ್ ಮತಗಳ್ಳತನ ನಡೆದಿದೆ ಅನ್ನುವಂಥದ್ದು ಸಾರ್ವಜನಿಕರಲ್ಲಿ ಕಳವಳ ಉಂಟು ಮಾಡುವಂತಹ ಆರೋಪ. ಅದಕ್ಕೆ ಅವರೊಂದು ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ಆ ಸ್ಪಷ್ಟೀಕರಣವನ್ನು ಕೇಳಿಸಿಕೊಳ್ಳಬೇಕು ಕರ್ತವ್ಯ. ವಾಸ್ತವಾಂಶನೇ ಮಾತಾಡ್ತಿರೋದು. ಈ ನನ್ನ ಮಗನ ಹತ್ರ ನೀವು ಹೇಗೆ ಹೇಳ್ತಾ ಇದ್ದೀರಾ? ಯಾಕೆ ಕೇಳ್ತೀರಾ? ನಾಗರಾಜ್ ಯಾದವ್ 19 ಕಂಪೇರ್ ಮಾಡ್ತಾರೆ ಅಂದ್ರೆ ಏನ್ ಅರ್ಥ? ಅದಕ್ಕೆ ಮಾಡಬಾರ್ದು. ನೀವು ತನಿಖೆ ಮಾಡಿ, ತನಿಖೆ ಮಾಡಿ ಲಿಸ್ಟ್ ಕೊಡ್ರಿ, ಎಲೆಕ್ಷನ್ ಕಮಿಷನ್ ಅದನ್ನು ಕೊಡಿ. ನೀವು ಹೇಳಿ ನೋಡಿ, ನಮ್ಮ ಕ್ಷೇತ್ರದ ಬಗ್ಗೆ ಹೇಳಿದಾರಲ್ಲ, ವರುಣ ಬಗ್ಗೆ ಹಿಂಗ್ ಆಗಿದೆ ಅಂತ ಹೇಳಿ ತನಿಖೆ ಮಾಡಿ ನೀವು ಕೊಡ್ರಿ ಕಂಪ್ಲೇಂಟ್. ಯಾರು ಬೇಡ ಅಂತಾರೆ? ಪೊಲಿಟಿಕಲ್ ಅಲಿಗೇಷನ್ ಮಾಡಬೇಡಿ. ಮತದಾರನ ಡೋಂಟ್ ಟೇಕ್ ಹಿಮ್ ಫಾರ್ ಗ್ರಾಂಟೆಡ್. ಅವನ ಹಕ್ಕನ್ನ ಕಳ್ಸ್ಕೊಬೇಡ್ರಿ. ಎಸ್, ಅರವಿಂದ್ ಲಿಂಬಾವಳಿ ಎರಡನೇ ಅಲಿಗೇಷನ್ ಬಲ್ಕ್ ವೋಟರ್ಸ್. ಹೌದು, 3 ಕಡೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಬೆಳ್ಳಂದೂರಲ್ಲಿ ರಸಗಂಗಾ ಅಂತ ಹೋಟೆಲ್ ಇದೆ, ಅದರಲ್ಲಿ 80 ವೋಟರ್ಸ್ ಇದ್ದಾರೆ. ಹಿಂದೆ ಅವ್ರ ಅಕಾಮಡೇಷನ್ ಕೊಟ್ಟಿರೋ ಎಲ್ಲ ಎಂಪ್ಲಾಯಿಗಳಿಗೆ ವೋಟರ್ ಲಿಸ್ಟ್ ನಲ್ಲಿ ಸೇರಿಸಿದ್ರು. ನಾನು ರಿಯಾಲಿಟಿ ಚೆಕ್ ಮಾಡಿಸಿದ್ದೀನಿ ನಿನ್ನೆ. ಅದರಲ್ಲಿ ಎಂಪ್ಲಾಯಿಗಳು ಅಂತ 80 ಜನ ಅಂತ ಇವ್ರು ಹೇಳಿದ್ದಾರೆ. ಅಲ್ಲ, ಅಷ್ಟು ಇಲ್ವೇ ಇಲ್ಲ. ವೋಟ್ ಹಾಕಿರೋರೆ 6 ಜನ. ಅಲ್ಲಿ ಎಷ್ಟು ಜನ? 6 ಜನ ವೋಟ್ ಹಾಕಿದ್ದಾರೆ. ಇನ್ನೊಂದ್ ಕಡೆ ಹೇಳಿದ್ದಾರೆ ಮಾರತಳ್ಳಿದು 46 ವೋಟ್ ಇದ್ದಾರೆ ಅಂತ ಹೇಳಿದ್ದಾರೆ. ವೋಟ್ ಹಾಕಿರೋರು ಆ ಜಾಗದಿಂದ 2. ಇನ್ನೊಂದ್ ಕಡೆ ಹೇಳಿದ್ದಾರೆ, ನಾಗರಾಜ್ ಅವರು ಕೇಳಿಸ್ಕೋಬೇಕು ಇದನ್ನ, ವೈಟ್ ಫೀಲ್ಡ್ ಅಲ್ಲಿ ಯಾವ್ದೋ ಬ್ರವರಿ ಇದೆ ಅಂತ ಹೇಳಿದ್ದಾರೆ. 68 ಜನ ವೋಟರ್ಸ್ ಇದ್ದಾರೆ ಅಂತ. ಅಲ್ಲಿ ವೋಟ್ ಹಾಕಿರೋರು 2. ಸೊ ಇದು ಬಲ್ಕ್ ವೋಟರ್ಸ್. PTM ನಲ್ಲಿ ನಾನು ಈಗಷ್ಟೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ, ನಾನು ಅವ್ರು ಹಂಗ್ ಮಾಡಿದ್ದಾರೆ ಅಂತ ವಾದ ಮಾಡ್ತಾ ಇಲ್ಲ. ಬಲ್ಕ್ ವೋಟರ್ಸ್ ಬೆಂಗಳೂರಿನ ಸುತ್ತಮುತ್ತ ಇದು ಇರೋದೇ. ಯಾಕೆ ಅಂತಂದ್ರೆ ಬಿಗ್ ಎಸ್ಟಾಬ್ಲಿಷ್ಮೆಂಟ್ಗಳು ಅವರಿಗೆ ಡಾರ್ಮೆಟ್ರಿ ಕೊಟ್ಟಿರ್ತಾರೆ, ಶೆಡ್ಗಳು ಹಾಕಿ ಕೊಟ್ಟಿರ್ತಾರೆ. ಅವ್ರು ವೋಟ್ ಹಾಕ್ತಿಲ್ಲ, ಅವರು ರೈಟ್ಸ್ ಇಲ್ವಾ ಹಂಗಾರ ಅವ್ರಿಗೆ? ಇದಾರೆ, BTM ನಲ್ಲೂ ಇದಾರೆ. ಹೌಸ್ ನಂಬರ್ 1 ಅಲ್ಲಿ 100ಕ್ಕಿಂತ ಹೆಚ್ಚು ಜನ ವೋಟರ್ಸ್ ಇದ್ದಾರೆ. ಹೌಸ್ ನಂಬರ್ 141/2 ಅಲ್ಲಿ ಒಂದು 40 ಜನಕ್ಕಿಂತ ಹೆಚ್ಚಿದ್ದಾರೆ. ಅದು ಅಲಿಗೇಷನ್ ಮಾಡ್ತಾ ಇಲ್ಲ. ದಿಸ್ ಇಸ್ ಅ ರಿಯಾಲಿಟಿ. ಹಂಗಂತ ಹೇಳಿ ಮಾದೇವಪುರದವ್ರು ಮಾತ್ರ ತಪ್ಪು, BTM ನವ್ರು ಸರಿ ಇದೆ ಒಪ್ಕೊಂಡ್ಬಿಡ್ಲಾ? 3ನೇ ಅಲಿಗೇಷನ್ ನಿಮ್ ರಿಯಾಕ್ಷನ್ ತಗೊಳ್ಳಿ. ನಾಗರಾಜ್ ಯಾದವ್ ಅರ್ಧ ಗಂಟೆ ನಿಮ್ಗೆ ಕೊಟ್ಟಿದ್ದೀನಿ, ಒಂದು ರಿಯಾಕ್ಷನ್ ತಗೋತಾ ಇದ್ದೀನಿ. ಇವ್ನ ಯಾವನ ಸೆಡೆ ನನ್ ಮಗ. ಅರ್ಧ ಗಂಟೆ ನಿಮ್ಗೆ ಕೊಟ್ಟಿದ್ದೀನಿ. ಮಾದೇಪುರದಲ್ಲಿ ಒಂದೇ ಬಲ್ಕ್ ವೋಟಿಂಗ್ ರಿಜಿಸ್ಟರ್ ಮಾಡಿದ್ದಾರೆ. 10,500 ಅರ್ಧ ಗಂಟೆ ನಿಮ್ಗೆ ಕೊಟ್ಟಿದ್ದೀನಿ ಅನ್ಇಂಟರಪ್ಟೆಡ್ ಆಗಿ. ಅವರಿಬ್ಬರು ನಿನ್ನ ಮಾತಾಡ್ತಿಲ್ಲ. 500 ವೋಟುಗಳನ್ನ ಅವರು ಮಹದೇವಪುರದಲ್ಲಿ ಬಲ್ಕ್ ವೋಟಿಂಗ್ ಸೇರಿಸಿದ್ದಾರೆ. ನಾಗರಾಜ್ ಯಾದವ್ ಅವರಿಬ್ಬರಿಗೂ ಇನ್ನೂ ಟೈಮ್ ಕೊಟ್ಟಿಲ್ಲ. ನಾನು 7 ಗಂಟೆ 38 ನಿಮಿಷ ಆಗಿದೆ. ಅರ್ಧ ಗಂಟೆ ಜೋಕರ್ ಆದ್ರೆ ಬೇರೆ ಪದ ಯೂಸ್ ಮಾಡಬೇಕು. ಸೊ ಬಲ್ಕ್ ವೋಟಿಂಗ್ ನಲ್ಲಿ 60, 70 ಒಂದೇ ಅಡ್ರೆಸ್ ನಲ್ಲಿ ಇರ್ತವೆ. ಒಂದ್ ನಿಮಿಷ. ಬಲ್ಕ್ ವೋಟಿಂಗ್ ನಲ್ಲಿ 60, 70 ಒಂದೇ ಅಡ್ರೆಸ್ ನಲ್ಲಿ ಇರ್ತವೆ. ಬಟ್ ನೀವು ಹೇಳೋದು 5-6 ಜನ ಅಷ್ಟೇ ವೋಟ್ ಹಾಕಿದಾರೆ ಅದರಲ್ಲಿ ಅಂತನಾ? ರಿಯಾಲಿಟಿ. ಓಕೆ,
ವೋಟ್ ಆಗಿರೋದು ಅಷ್ಟೇ. ನಮ್ ಕಡೆನೂ ಡಾಕ್ಯುಮೆಂಟ್ ಇದೆ, ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಅದು ಇದೆ. BLAಗಳು ವೋಟಿಂಗ್ ದಿವಸ ಮಾರ್ಕ್ ಮಾಡ್ಕೊಂಡಿರ್ತಾರಲ್ಲ, ಹೌದು. ಅಲ್ಲಿ ಎಷ್ಟು ವೋಟ್ ಆಗಿದೆ ಅದನ್ನ ಚೆಕ್ ಮಾಡಿದೀವಿ. Okay. ಇವತ್ತು ಇವರು ರಿಪಬ್ಲಿಕ್ ಟಿವಿ ಅವರು ಒಂದ್ ಕಡೆ ಹೋಗಿ ಅವರು ಚೆಕ್ ಮಾಡಿದ್ದಾರೆ. ನೀವು ದಯವಿಟ್ಟು ಹೋಗಿ ಚೆಕ್ ಮಾಡಿ. ನಾಗರಾಜಣ್ಣ ಕೂಗಾಡಿದ್ರೆ ಸಮಸ್ಯೆ ಬಗೆಹರಿಯಲ್ಲ. ಸಮಸ್ಯೆ ಏನಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಾಗರಾಜಣ್ಣಂಗೆ ಅದನ್ನ ಅರ್ಥ ಮಾಡ್ಕೋಬೇಕು ಅವರು. ನಾನು ಮತ್ತೇನ್ ಹೇಳಿದ್ದಾರೆ, ಕೆಲವು ಬೇರೆ ರಾಜ್ಯದವ್ರು ಬಂದು ಇಲ್ಲಿ ವೋಟು ಡಬಲ್ ಎಂಟ್ರಿ ಆಗ್ಬಿಟ್ಟಿದೆ ಹೌದು ಅಂತ ಹೇಳಿದ್ದಾರೆ. ಶಿವಾಜಿನಗರದಲ್ಲೂ ಡಬಲ್ ಎಂಟ್ರಿ ಇದೆ, ಚಾಮರಾಜಪೇಟೆಯಲ್ಲೂ ಡಬಲ್ ಎಂಟ್ರಿ ಇದೆ. ನಮ್ಮಲ್ಲಿ ಡಬಲ್ ಎಂಟ್ರಿ ಇದ್ದವನು ಮೂರ್ ಕೇಸ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಂದು ಕನ್ಮಂಗಲ ಶೀಗಿಹಳ್ಳಿಯಲ್ಲಿ ಇರ್ತಕ್ಕಂಥ 4 ವೋಟರ್ ಲಿಸ್ಟ್ ಅಲ್ಲಿ 4 ಬೂತ್ ಅಲ್ಲಿ ಅವನ ಹೆಸರು ಬಂದಿದೆ. ಅವನು ವೋಟ್ ಹಾಕಿದ್ದು ಒಂದೇ ಕಡೆಗೆ. 3 ಕಡೆಗೆ ಅವನು ಅಪ್ಲೈ ಮಾಡಿದಾಗ ಎರರ್ ಅಂತ ಬಂದಿದೆ, ಡಿಕ್ಲೈನ್ ಅಂತ ಬಂತು. ವೋಟಿಂಗ್ ಮಾಡಕ್ಕೆ ಎಂಟ್ರಿ ಮಾಡಕ್ ಹೋದಾಗ ಹಿಂಗೆ 4 ಸಲ ಟ್ರೈ ಮಾಡಿದಾನೆ. ಅವನಿಗೆ ಎಲ್ಲ ಕಡೆನೂ ಹಂಗ್ ಬಂದಿದೆ. ವೋಟರ್ ಲಿಸ್ಟ್ ನೋಡಿದ್ಮೇಲೆ 4 ಬೂತ್ ಅಲ್ಲಿ ಬಂದಿದೆ. 3 ಕಡೆಗೆ ಫಾರ್ಮ್ ನಂಬರ್ 7 ಹಾಕ್ಬಿಟ್ಟು ಡಿಲೀಟ್ ಮಾಡ್ಕೊಳಕ್ಕೆ ಅವ್ನ ಅಪ್ಲಿಕೇಶನ್ ಹಾಕಿ ಒಂದೇ ಕಡೆ ವೋಟ್ ಮಾಡಿದ್ದಾನೆ. ಇನ್ನೊಬ್ಬ ಶ್ರೀವಾತ್ಸವ್ ಲಖನೌದವನು, ಓಕೆ, ಅವನು ಲಖನೌದಲ್ಲಿದ್ದಾಗ ವೋಟರ್ ಲಿಸ್ಟ್ ಎನ್ರೋಲ್ ಮಾಡಿದ್ದಾನೆ. ಫಾರ್ಮ್ ನಂಬರ್ 7 ಹಾಕ್ಬಿಟ್ಟು ಮುಂಬೈನಲ್ಲಿ ಕೆಲಸ ಸಿಕ್ತು ಅಂತ ಹೇಳಿ ಅಲ್ಲಿಗೆ ಹೋದಾಗ ಫಾರ್ಮ್ ನಂಬರ್ 7 ಹಾಕಿ ಅಲ್ಲಿ ವೋಟ್ ಹಾಕಿದ್ದಾನೆ. ಅವಾಗ ಇಲ್ಲಿನ ಎಷ್ಟೋ ವರ್ಷಗಳ ಹಿಂದೆ. ಅಲ್ಲಿಂದ ಬೆಂಗಳೂರಲ್ಲಿ ಕೆಲಸ ಸಿಕ್ತು, ಬೆಂಗಳೂರಿಗೆ ಬಂದ, ಗುಂಜೂರಲ್ಲೇ ಇದ್ದ, ಗುಂಜೂರಲ್ಲಿ ಬಾಡಿಗೆ ಮನೆಯಲ್ಲಿದ್ದ. ಅವಾಗ MLA ಎಲೆಕ್ಷನ್ ನಡೀತಾ ಇತ್ತು, ಅವಾಗ ವೋಟ್ ಹಾಕಿದ್ದಾನೆ. ಆಮೇಲೆ ಸ್ವಂತ ಫ್ಲಾಟ್ ಖರೀದಿ ಮಾಡಿದ, ಅಲ್ಲಿಗೆ ಹೋದ, ಅಲ್ಲಿ ಬೂತಿಗೆ ವೋಟ್ ಚೇಂಜ್ ಮಾಡ್ಕೊಂಡ, ಅಲ್ಲಿ ವೋಟ್ ಹಾಕಿದ್ದಾನೆ. ಇನ್ನೊಂದು ಕೇಸು ವಾರಣಾಸಿ ಅವನು ಅಲ್ಲಿ ಎಂಟ್ರಿ ಮಾಡಿದ್ದ ವೋಟರ್ ಲಿಸ್ಟ್ ಅಲ್ಲಿ. ಅದಾದ್ಮೇಲೆ ಬೆಂಗಳೂರಿನ ಮಾರ್ತಳ್ಳಿನಲ್ಲಿ ವಾಸಕ್ಕೆ ಬಂದ, ಕೆಲ್ಸಕ್ಕೆ ಬಂದ, ಇಲ್ಲಿ ಬಾಡಿಗೆ ಮನೆಯಲ್ಲಿದ್ದ. MLA ಎಲೆಕ್ಷನ್ ಅಲ್ಲಿ ಅವನು ವೋಟ್ ಹಾಕಿದ್ದಾನೆ. ಆನಂತರ ಅವನು ದೊಡ್ಡಕಾನಹಳ್ಳಿನಲ್ಲಿ ಸನ್ ಸಿಟಿ ಗ್ಲೋರಿಯಾ ಅಂತ ಹೇಳಿ ಅಲ್ಲಿ ಫ್ಲಾಟ್ ತಗೊಂಡ. ಹೆಂಡ್ತಿದ್ದು ಅವನು ವೋಟ್ ಅಲ್ಲಿ ಚೇಂಜ್ ಮಾಡ್ಕೊಂಡು ಅಲ್ಲಿ ವೋಟ್ ಹಾಕಿದ್ದಾನೆ. ಇದರಲ್ಲಿ 2 ಓಟು 4 ಓಟು. ಪರಮೇಶ್ವರ್ ಅವರು ಹೇಳ್ತಿದ್ರಲ್ಲ, ಹಿಂದೆಲ್ಲ ಗುದ್ದುತ್ತಿದ್ವಿ ನಾವು ಅಂತ. ಆ ವಿಡಿಯೋನ ಹಳೆ ದಯವಿಟ್ಟು ನಾಗರಾಜಣ್ಣಗೆ ತೋರಿಸಿ ಅದನ್ನ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಅರ್ಥ ಆಗ್ಲಿ. ಇದು 3ನೇ ಅಲಿಗೇಷನ್. ಆಮೇಲೆ ಮತ್ತೇನ್ ಹೇಳಿದ್ದಾರೆ, ಅಪ್ಲೋಡ್ ಮಾಡುವಾಗ ಫೋಟೋ ಹಾಕಿಲ್ಲ. ಕೆಲವರು ಫೋಟೋ ಚಿಕ್ಕದಿದೆ, ಫೋಟೋ ಹಾಕಿರಲ್ಲ, ಚಿಕ್ಕದಿದೆ, ಫೋಟೋ ಸರಿಯಾದ ಕ್ರಮದಲ್ಲಿ ಇಲ್ಲ ಅಂತ. ಇಲ್ಲ, ಹೌದಾ? ವೋಟರ್ ಲಿಸ್ಟ್ ನಲ್ಲಿ ಹೆಸರು ಬಂದಿದೆ. ಬಂದ ಮೇಲೆ ಅವನೇನು ಎಲೆಕ್ಷನ್ ಕಮಿಷನ್ ಏನ್ ಹೇಳಿದೆ, ವೋಟಿಂಗ್ ನಡೆಯುವಾಗ ಬೇರೆ ಪ್ರೂಫ್ಗಳು ತೋರಿಸಬಹುದು ಅಂತ ಹೇಳಿದೆ. ಹೌದು, ಅವನ ಕಡೆ ಪಾಸ್ಪೋರ್ಟ್ ಇದೆ, ಅವನ ಕಡೆ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಇದೆ, ಇಲ್ಲ ಅಂತಂದ್ರೆ ಅವನ ಹತ್ರ ರೇಷನ್ ಕಾರ್ಡ್ ಇದೆ, ಡ್ರೈವಿಂಗ್ ಲೈಸೆನ್ಸ್ ಇದೆ. ಅವ್ನು ತೋರಿಸಿದಾನೆ. ತೋರಿಸ್ಬಿಟ್ಟು ವೋಟ್ ಹಾಕಿರೋರು ಮಂಡೂರಲ್ಲೇ ಇದ್ದಾರೆ. ನಾಗರಾಜಣ್ಣನೂರು ಪಕ್ಕದಲ್ಲೇ ಇರೋದು ಮಂಡೂರು. ನಾಗರಾಜಣ್ಣಿಗೆ ಹೇಳಿ ಅಲ್ಲಿ ಚೆಕ್ ಅಂತ ಹೇಳಿ, ಅವರು ಅಪಾರ್ಟ್ಮೆಂಟ್ ಗಳಲ್ಲಿ ಇರ್ತಕ್ಕಂಥ ಜನ ಅವ್ರು ವೋಟ್ ಹಾಕಿದ್ದಾರೆ. ನೀವು ಹೆಂಗೆ ಹೇಳ್ತೀರಿ? ಹಿಂಗಾದ್ರೆ ಏನಾದ್ರು ಒಂದು ಲಾಜಿಕ್ ಬೇಕಲ್ಲ, ಅದಕ್ಕೆ ನಿಜ ಅನ್ನೋದಕ್ಕೆ ಏನಾದ್ರು ಪ್ರೂಫ್ ಬೇಕಲ್ಲ. ವೋಟರ್ ಫೋಟೋ ಸರಿ ಇಲ್ಲ, 4,000 ಜನ ಇದ್ದಾರೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಅವ್ರು ಏನೇನ್ ನಂಬರ್ ಕೊಟ್ಟಿದಾರೋ ಪಬ್ಲಿಕ್ ಡೊಮೇನ್ ಅಲ್ಲಿ ಹಾಕ್ಲಿ. ಎಲೆಕ್ಷನ್ ಕಮಿಷನ್ ಕೊಡಕಂತೂ ಹೆದರ್ತಾ ಇದಾರೋ ಅವ್ರು, ಯಾಕಂತ ಗೊತ್ತಿಲ್ಲ. ದಯವಿಟ್ಟು ಪಬ್ಲಿಕ್ ಡೊಮೇನ್ಗೆ ಹಾಕಿ ಚೆಕ್ ಮಾಡೋಣ. ಬರೀ ನಮ್ಮ ಕ್ಷೇತ್ರ ಒಂದೇ ಅಲ್ಲ, ನಾನು ಬರೀ ಒಂದು ಕ್ಷೇತ್ರದ ಬಗ್ಗೆ ಹೇಳ್ತಾ ಇಲ್ಲ, ನನ್ನ ಕ್ಷೇತ್ರದ ಬಗ್ಗೆ ಅವ್ರು ಹೇಳಿದಾರಲ್ವಾ. ನಾನು ಒಂದು 6 ಗಂಟೆನಲ್ಲಿ ಕೆಲವೊಂದು ಕ್ಷೇತ್ರಗಳದ್ದು ಮಾಹಿತಿ ತೆಗೆದಿದ್ದೀನಿ. ಇನ್ನೊಂದು 4 ದಿವಸ ಟೈಮ್ ಸಿಕ್ಕರೆ ಇನ್ನೂ ತೆಗಿತೀನಿ. ಅವೆಲ್ಲ ಹಾಕೋಣ, ಚೆಕ್ ಮಾಡೋಣ, ತೋರ್ಸೋಣ ಜನಕ್ಕೆ ಗೊತ್ತಾಗ್ಲಿ. ಯಾರು ಈ ತರ ಮಾದೇವಪುರದವ್ರನ್ನ ಅವಮಾನ ಮಾಡುವಂತ ಕೆಲಸ ರಾಹುಲ್ ಗಾಂಧಿ ಅವ್ರು ಮಾಡಬಾರ್ದು. ಇದನ್ನ ಅವ್ರ ಘನತೆಗೆ ಒಳ್ಳೇದಲ್ಲ ಇದು. ಎಸ್, ನಾಗರಾಜ್ ಯಾದವ್ ಮಾಡ್ತಾಡ್ತಾರೆ ನೋಡ್ರಿ. ಅರವಿಂದ್ ನೀವು ಕೂಡ ಹಿರಿಯ ನಾಯಕರಿದ್ರಿ, ನಿಮ್ಮ ಬಗ್ಗೆ ಅತ್ಯಂತ ಗೌರವ ಇಟ್ಕೊಂಡಿದ್ದೀನಿ. ನಾನು ಕೂಡ ನಿಮ್ಗೆ ಚೆನ್ನಾಗಿ ಪರಿಚಯ ಇರ್ತಕ್ಕಂಥವ್ನು. ಹಾಗಾಗಿ ನಿಮ್ಮನ್ನ ಕೇಳ್ತಾ ಇರ್ತಕ್ಕಂಥದ್ದು, ಇಲ್ಲಿ ಓಟಿತ್ತು, ಬೇರೆ ವಾರಣಾಸಿ ಇತ್ತು, ಇಲ್ಲಿ ಬಂದು ಓಟ್ ಹಾಕಿದ್ರೆ ಮಾಡಿದ್ರು ಅಂತ. ಅವನಲ್ಲಿ ಕ್ಯಾನ್ಸಲ್ ಮಾಡಿಕೊಂಡು ಒಂದೇ ಕಡೆ ಓಟ್ ಇಟ್ಕೊಂಡ್ರೆ ಯಾರು ಬೇಡ ಅಂತ ಹೇಳಲ್ಲ. ಇಫ್ ಇಟ್ ಸ್ಟಿಲ್ ಎಕ್ಸಿಸ್ಟಿಂಗ್ ಅಂತಂದ್ರೆ ಅದು ಯಾರು ತಪ್ಪು? ಎಲೆಕ್ಷನ್ ಕಮಿಷನ್ ತಪ್ಪಲ್ವಾ? ಹಾಗಾದ್ರೆ ವಿ ಆರ್ ಕ್ವಶನಿಂಗ್ ದ ಎಲೆಕ್ಷನ್ ಕಮಿಷನ್. ವೈ ಆರ್ ಯು ಕೀಪಿಂಗ್ ಇಸ್ ನೇಮ್ ದೇರ್ ಓನ್ಲಿ? ಒಂದು ಕಡೆ ಶಿಫ್ಟ್ ಅರವಿಂದಣ್ಣ ಕೇಳ್ಕೊಳ್ಳಿ, ಒಂದು ನಿಮಿಷ ಹೇಳ್ಬಿಡ್ತೀನಿ. ನೀವು ನಮ್ಮ ಮೇಲೆ ಅತ್ಯಂತ ಗೌರವ ಇಟ್ಕೊಂಡಿದ್ದೀರಿ, ನಿಮ್ಗೆ ಗೌರವ ನಾನು ಕೇಳ್ತಕ್ಕಂಥದ್ದು. ನನಗೆ ವಿಚಾರ ಗೊತ್ತಿಲ್ಲ, ನಾನು ದಯವಿಟ್ಟು ತಿಳಿಸಿ. ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋ ವಿಚಾರ ಅದು. ನಾನು ಕೇಳ್ತಾ ಇರ್ತಕ್ಕಂಥ, ಒಬ್ಬ ವ್ಯಕ್ತಿ 4 ಕಡೆ ಅಡ್ರೆಸ್ಗಳಲ್ಲಿ ಓಟು ಇನ್ನೂ ಕೂಡ ಹಾಗೆ ಇದ್ದರೆ ಅವ್ನು ನಾನು ಫಾರಮ್ ಕೊಟ್ಟಿದ್ದೀನಿ ಕ್ಯಾನ್ಸಲ್ ಮಾಡಿಲ್ಲ ಅಂತ ಯಾರು ತಪ್ಪೋದು ನೀವು ಹೇಳಬೇಕಲ್ಲ ನನಗೆ. ಎಲೆಕ್ಷನ್ ಕಮಿಷನ್ ತಪ್ಪಲ್ವಾ? ಅದನ್ನ ಯಾಕೆ ನೀವು ಪ್ರಶ್ನೆ ಮಾಡಲ್ಲ? ಒಂದೇ ಕಡೆ ಓಟ್ ಹಾಕಿರ್ಬೋದು, 4 ಕಡೆನೂ ಹಾಕಿರ್ಬೋದು ಅವನು.
ಹೌ ಡು ಯು ಸೇ ನೋ? 6 ವರ್ಷದಿಂದ ಹೇಳಿದ್ದೀನಿ. ಯಾವಾಗಾದ್ರೂ ಇರ್ಲಿ. ನೀವು ಇನ್ನೊಂದು ಮಾತಂದ್ರಿ ನೋಡಿ ಅರವಿಂದ್ ಸಾಹೇಬ್ರೆ, ಇನ್ನೊಂದು ಮಾತಂದ್ರಿ ನೀವು ಶಿವಾಜಿನಗರದಲ್ಲಿ ಇಲ್ವಾ ಶಾಂತಿನಗರದಲ್ಲಿ ಇಲ್ವಾ ಅಂದ್ರಿ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಇರ್ತಕ್ಕಂತಹ ವೋಟರ್ ಲಿಸ್ಟ್ ವಿಚಾರದಲ್ಲಿ ನೀವು ಟ್ರಾನ್ಸ್ಪರೆಂಟ್ ಆಗಿ ಇಲ್ಲ. ಯಾರು ಎಲೆಕ್ಷನ್ ಕಮಿಷನರು ನೀವು ಬಯಾಸ್ಡ್ ಆಗಿದ್ದೀರಿ ಅನ್ನೋದು ನಮ್ಮ ಅಲಿಗೇಷನ್. ನಿಮ್ಮ ಪ್ರಕಾರ ಇಲ್ಲ, ನಿಮ್ಮಲ್ಲಿ ಮಾಡಿದ್ದಾರೆ ಅನ್ನೋದೇ ಯು ಕಮ್ ಔಟ್ ವಿತ್ ದ ಡಾಕ್ಯುಮೆಂಟ್ಸ್ ಲೈಕ್ ಹೌ ಯು ಹ್ಯಾವ್ ಡನ್ ರಿಸರ್ಚ್. ಈ ಪ್ಲೀಸ್ 14ರ ನಂತರ ಇದ್ರು, 14ರ ಮುಂಚೆ ಅವರು ಬಹಳ ಟ್ರಾನ್ಸ್ಪರೆಂಟ್ ಸರ್. ಈಗ ಅವ್ರು ಹೆಂಗಿದ್ರು ಇವ್ರು ಹೆಂಗಿದ್ರು ಪ್ರಶ್ನೆ ಬರ್ತಾ ಇಲ್ಲ. ಇವತ್ತು ಚರ್ಚೆ ಅಲ್ವಾ? ಪ್ರಶಾಂತ್ ನಾನು ಹೇಳೋದು ಯಾವಾಗ್ಲೂ ಚುನಾವಣಾ ಆಯೋಗದಲ್ಲಿ ಈ ರೀತಿಯ ಅಕ್ರಮಗಳು ನಡೆದಿವೆ, ಅದನ್ನು ಸರಿಪಡಿಸಲಿಕ್ಕೆ ಉಪಯೋಗಿಸಿ. ಯಾವಾಗ ಈ ಪ್ರಶ್ನೆಗಳು ಪಬ್ಲಿಕ್ ಡೊಮೇನ್ ಬರ್ತದೋ ಅದನ್ನ ಸರಿಪಡಿಸಬೇಕಾಗಿದ್ದು ಯಾವ ಕಾರಣಕ್ಕೆಂದ್ರೆ ಪ್ರಜಾತಂತ್ರ ವ್ಯವಸ್ಥೆನ ನಾವು ಸದೃಢಗೊಳಿಸಬೇಕು. ಆ ಕಾರಣ ನಾನು ಹೇಳ್ತಾ ಇದ್ದೀನಿ. ನಾವು ಮಹದೇವಪುರದ್ದು ರಿಸರ್ಚ್ ಮಾಡಿದ್ದೀವಿ, ನೀವು ಮಾಡಿ ಬೇರೆ ರಿಸರ್ಚ್ ಮಾಡಿ. ಕಮ್ ಔಟ್ ವಿತ್ ಅನ್ ಇಶ್ಯೂ. ವಿ ಡೋಂಟ್ ಸೇ ನೋ, ಸೆಪರೇಟ್ ದಿ ಸಿಸ್ಟಮ್. ಅರವಿಂದ್ ಲಿಂಬಾವಳಿ ಕ್ವಿಕ್ಲಿ ಈ 4 ಕಡೆ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿರುವಂತ ವ್ಯಕ್ತಿಯ ಹೆಸರು ಅಲ್ಲೇ ಕಡಿಮೆ ಆಗ್ಲಿಲ್ಲ, ಅದು ಅಲ್ಲೇ ಕ್ಯಾನ್ಸಲ್ ಆಗ್ಲಿಲ್ಲ? ಏನು 4 ಕಡೆ ವೋಟರ್ ಲಿಸ್ಟ್ ಅಲ್ಲಿ ಲಖನೌದವನು ಅಲ್ಲಿಂದ ಮುಂಬೈಗೆ ಬಂದ, ಮುಂಬೈಯಿಂದ ಬೆಂಗಳೂರಿಗೆ ಬಂದ, ಬೆಂಗಳೂರಲ್ಲಿ ಅಡ್ರೆಸ್ಗಳು ಚೇಂಜ್ ಆಯ್ತು, ಅಲ್ಲೆಲ್ಲ ವೋಟರ್ ಲಿಸ್ಟ್ ಅಲ್ಲಿ ಇನ್ನೂ ಹೆಸರು ಕಂಟಿನ್ಯೂ ಇದೆಯಾ ಆತಂದು? ಇರೋದಕ್ಕೆ ಅದು ಬಂದಿರೋದು 4 ಟೈಮ್ಸ್ ಇದೆ. ಹೌದು ಕಂಟಿನ್ಯೂ ಇದೆ. ಫಾರ್ಮ್ ನಂಬರ್ 7 ನಲ್ಲಿ ಆತ ಅದನ್ನ ಹೆಸರು ಅಲ್ಲಿ ಡಿಲೀಟ್ ಆಗಬೇಕಾಗಿತ್ತು. 7 ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಿದ್ದಾನೆ. ಸಮಸ್ಯೆ ಏನ್ ಗೊತ್ತಾ, ಕೆಳಗಿರುವಂತ ಆಫೀಸರ್ಸ್ BLOಗಳಿರ್ಬೋದು, ರಿಟರ್ನಿಂಗ್ ಆಫೀಸರ್ಸ್ ಇರ್ಬೋದು, ವೋಟರ್ ಲಿಸ್ಟ್ ಇಂದು ಅವರು ಕೆಲಸ ಮಾಡ್ಬೇಕು. ಅವ್ರಿಗೆ 108 ಕೆಲಸ ಸರ್ಕಾರನೂ ಹಚ್ಚಿರುತ್ತೆ, ಈ ಕೆಲಸನೂ ಮಾಡ್ತಾರೆ ಅಂದ್ರೆ ಯಾವ ಪ್ರಯಾರಿಟಿ ಅವ್ರಿಗೆ? ಹಂಗಂತೇಳಿ ಮಾದೇವಪುರದಲ್ಲೆಲ್ಲ ಅಲಿಗೇಷನ್ ಹಿಂಗೆಲ್ಲ ಬೇಗ 1 ಲಕ್ಷ ವೋಟ್ ಕಳ್ತನ ಮಾಡ್ಬಿಟ್ಟಿದ್ದಾರೆ ಅಂತವ್ರೆ. ನಾವ್ ಕಳ್ತನ ಆದ್ರೆ ಅವರು ಕಳ್ರೆ ಹೆಂಗಾರೆ? ಡಿಬೇಟ್ ಮಾಡಿ, ಚೆನ್ನಾಗಿ ಮಾಡಿ. ನಾವು ಹೇಳ್ತಾ ಇರೋದು ಬಿಹಾರದಲ್ಲಿ ಕ್ಲೀನ್ ಮಾಡಕ್ಕೆ ಹೇಳ್ತಾ ಇರೋದು. ರಾಹುಲ್ ಗಾಂಧಿ ಅವರು ಬಿಹಾರದಲ್ಲಿ ಒಂದು ಹೇಳ್ತಾರೆ, ಕರ್ನಾಟಕದಲ್ಲಿ ಒಂದು ಹೇಳ್ತಾರೆ. ಅದೇ ಸ್ಟ್ಯಾಂಡ್ ಆಗತ್ತೆ ನಾಗರಾಜನ ಎರಡೆರಡು. ಅಷ್ಟೇ.